ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಕರ್ನಾಟಕದಾದ್ಯಂತ ಪಾದಯಾತ್ರೆ. ಮಾನವೀಯ ಮೌಲ್ಯಗಳ ಪುನರುತ್ಥಾನಕ್ಕಾಗಿ ರಾಜ್ಯದಾದ್ಯಂತ ಜ್ಞಾನಭಿಕ್ಷೆ ಪಾದಯಾತ್ರೆ ಆರಂಭಿಸಿರುವ ವಿವೇಕಾನಂದ ಹೆಚ್ಕೆ. ಮೂಲತಃ ಬೆಂಗಳೂರಿನವರಾಗಿರುವ ವಿವೇಕಾನಂದ ಹೆಚ್ಕೆ ರವರು ನಾಡಿನಾದ್ಯಂತ ಸಂಚರಿಸಿ ಮಾನವೀಯ ಮೌಲ್ಯಗಳ ಬಗ್ಗೆ, ಸಾಮಾಜಿಕ ಪರಿವರ್ತನೆಯ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಜನಸಾಮಾನ್ಯರ ಜಾಗೃತಿ ಮೂಡಿಸುವ ಸಲುವಾಗಿ ಕರ್ನಾಟಕ ರಾಜ್ಯದಾದ್ಯಂತ ಜ್ಞಾನಭಿಕ್ಷೆ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಜನಜೀವನ ಮಟ್ಟದ ಸುಧಾರಣೆಯ ಗುರಿಯೊಂದಿಗೆ 2020 ನವೆಂಬರ್ 1 ಕನ್ನಡ ರಾಜ್ಯೋತ್ಸವದಂದು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ವಾನಪರಹಳ್ಳಿಯಿಂದ ಪ್ರಾರಂಭಿಸಿದ ಪಾದಯಾತ್ರೆಯು ಇದೀಗ 253 ದಿನಗಳಲ್ಲಿ 7500 ಕಿಲೋಮೀಟರ್ ಪಾದಯಾತ್ರೆಯನ್ನು 18 ಜಿಲ್ಲೆಗಳಲ್ಲಿ ಏಕಾಂಗಿಯಾಗಿ ಮಾಡುವ ಮೂಲಕ ಹೊಸ ಇತಿಹಾಸ ನಿರ್ಮಾಣ ಮಾಡಲು ಹೊರಟಿದ್ದಾರೆ. ಮಾನವೀಯ ಮೌಲ್ಯಗಳ ಪುನರುತ್ಥಾನಕ್ಕಾಗಿ ರಾಜ್ಯದಾದ್ಯಂತ ಜ್ಞಾನಭಿಕ್ಷಾ ಪಾದಯಾತ್ರೆ ಆರಂಭಿಸಿರುವ ವಿವೇಕಾನಂದ ಹೆಚ್ಕೆ ರವರು ಪಾದಯಾತ್ರೆಯ ಉದ್ದಗಲಕ್ಕೂ ಸಂವಾದವನ್ನು ನಡೆಸುತ್ತಾ ಸಾಮಾಜಿಕ ಪರಿವರ್ತನೆಯ ಮೌಲ್ಯಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಸಾಗಿರುವ ಇವರ ಪಾದಯಾತ್ರೆಯು ಯಶಸ್ವಿಯಾಗಲಿ ಎಂದು ನಾಡಿನಾದ್ಯಂತ ಜನಪರ ಮನಸ್ಸುಗಳ ಪ್ರಾರ್ಥನೆಯಾಗಿದೆ. ಈ ಯಾತ್ರೆ ನಿಜ ಮನುಷ್ಯರ ಹುಡುಕಾಟ ಅಂತ ನನ್ನ ದೃಷ್ಟಿಯಲ್ಲಿ ಮನುಷ್ಯ ಇನ್ನೂ ನಾಗರಿಕನಾಗಿಲ್ಲ. ಬಹುಶಃ ಹರಪ್ಪ ಮತ್ತು ಮೊಹೆಂಜೊದಾರೋ ಸಂಸ್ಕೃತಿಗೆ ಮೊದಲು ಮನುಷ್ಯನ ನಾವು ಅನಾಗರಿಕ ಅಂತಿರಲ್ಲ, ಅವರೇನೋ ನಾಗರಿಕರಾಗಿದ್ರು ಅನ್ಸುತ್ತೆ ನನಗೆ. ಯಾಕೆಂದ್ರೆ ಇವತ್ತು ಪ್ರೀತಿಯಿಂದ ಒಂದು ಓಟ್ ಹಾಕಿದ್ರೆ ಆ ವ್ಯಕ್ತಿಗಳು ನಮ್ಗೆ ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿದೆ. ನೀವು ಅವರನ್ನ ಡಾಕ್ಟರ್ ಓದಿಸಿದ್ರೆ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಅವರನ್ನ ನೀವು IPS ಆಫೀಸರ್ ಮಾಡಿದ್ರೆ ಅವರು ಏನ್ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ನೀವು ಬೆಳ್ಳಿ ಗದೆಯನ್ನ ಕೊಟ್ಟು ಪ್ರೀತಿ ತೋರಿಸಿದ್ರೆ ಮತ್ತೆ ಅವರೆಲ್ಲ ಏನ್ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ನೀವು ಅವರನ್ನ ಪಲ್ಲಕ್ಕಿಗಳೆಲ್ಲ ಹೊತ್ತು ಸಾಗಿದ್ರು ಅವರೆಲ್ಲ ನಮ್ಗೆ ಏನು ವಾಪಸ್ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಅಂದ್ರೆ ನೀವು ಎಷ್ಟು ಪ್ರೀತಿ ಅಭಿಮಾನವನ್ನ ಕೊಟ್ಟ ನಂತರ ಕೂಡ ಅದನ್ನ ಪಡೆದ ವ್ಯಕ್ತಿಗಳು ನಮಗೆ ಏನನ್ನ ವಾಪಸ್ ಕೊಡ್ತಾ ಇದ್ದಾರೆ ಅಂತ ನೋಡಿದಾಗ ನನಗಂತೂ ಈ ಸಮಾಜ ಇನ್ನು ಖಂಡಿತವಾಗ್ಲೂ ನಾವು ನಾಗರಿಕರಾಗೇ ಇಲ್ಲ ಅಂತ ನಾನಂತೂ 100ಕ್ಕೆ 100 ಹೇಳಬಲ್ಲೆ. ಯಾಕೆಂದ್ರೆ ಇವತ್ತಿಗೂ ಕೂಡ ಹುಟ್ಟಿನ ಆಧಾರದ ಮೇಲೆ ಒಂದು ವೈಜ್ಞಾನಿಕವಾಗಿ ಗೊತ್ತಾಗ್ಬಿಟ್ಟಿದೆ. ಹುಟ್ಟಿನ ಆಧಾರ ಸೃಷ್ಟಿಯಲ್ಲಿ ಇದೆಯಲ್ಲ, ಅದು ಇಡೀ ಪ್ರಪಂಚದಲ್ಲಿ ಒಂದೇ ರೀತಿ ಇರುತ್ತೆ, ಯಾವುದು ಏನು ವ್ಯತ್ಯಾಸವಿರುವುದಿಲ್ಲ ಅಂತ. ಅಂದ್ರೆ ಇವತ್ತು ನಾನಿರುವ ಈ ನಿಂತಿರೋದ್ರಲ್ಲಿ ಎಲ್ಲರೂ ಇದ್ದಾರೆ. ಅವ್ರು ನೋಡಿ, ಅವರು ದಲಿತರು, ಅವರು ಬ್ರಾಹ್ಮಣರು, ಗೌಡರು ಅಂತೆಲ್ಲ ಇದ್ದಾರೆ ಅನ್ನೋದಾದ್ರೆ ಅರ್ಥವೇ ಇಲ್ಲದ ಸಮಾಜದಲ್ಲಿ ನಾವಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಅದು ಜಾತಿ ವ್ಯವಸ್ಥೆಯಲ್ಲಿ ಒಂದೇ ಅದಷ್ಟೇ ಮುಖ್ಯ. ಅದು ಒಂದು ಭಾಗ. ಅಂದ್ರೆ ಇನ್ನು ಹಾಗೆ ಇಲ್ಲ. ಅದಕ್ಕೆ ಅಲ್ಲೇ ಉದಾಹರಣೆ ಇದೆ. ನೀನ್ ಯಾರು ದೊಡ್ಡವನು, ನೀನ್ ಯಾರು ಚಿಕ್ಕವನು, ನೀನ್ ಯಾವ ಜಾತಿ, ನಿಮ್ ಜಾತಿ ಹುಡುಗಿರು ಕೊಡ್ತೀರಿ ಅನ್ನೋದಾದ್ರೆ ನಾವಿನ್ನೂ ನಾಗರಿಕರಾಗಿಲ್ಲ ಅನ್ನೋದಕ್ಕೆ 100% ಕಾರಣ. ಒಂದು. ಎರಡನೇದಾಗಿ ಈ ಮೊದಲು ಲಂಚ ಇದೆಯಲ್ಲ, ಅದು ಯಾವುದೋ ಪೊಲೀಸು, ಡಾಕ್ಟರು, ಇಂಜಿನಿಯರು ಯಾರೋ ಕೊಡ್ತಾ ಇದ್ರಿ. ಬಟ್ ಇವತ್ತು ಈ 2021 ವ್ಯವಸ್ಥೆಯಲ್ಲಿ ಡೆತ್ ಸರ್ಟಿಫಿಕೇಟ್ಗೂ ಬರ್ತ್ ಸರ್ಟಿಫಿಕೇಟ್ಗೂ ಲಂಚ ಕೊಡಬೇಕು. ನೀವು ಎಲ್ಲೇ ಹೋಗಿ ಡೆತ್ ಸರ್ಟಿಫಿಕೇಟ್ಗೂ ಬರ್ತ್ ಸರ್ಟಿಫಿಕೇಟ್ಗೂ ಲಂಚ ಕೊಡಬೇಕು. ಲಂಚ ಯಾರು ತಗೋತಾನೆ ಅಂದ್ರೆ ಸರ್ಕಾರ ಅವನನ್ನು ನೇಮಿಸಿರುತ್ತೆ, ಏನೋ ಒಂದು ಬುದ್ಧಿವಂತ ಅಂತೇಳಿ ಗೌರ್ಮೆಂಟ್ ಕೆಲಸ ಕೊಟ್ಟಿರುತ್ತೆ. ಸೊ ಇದೆಲ್ಲ ಆಧಾರದ ಮೇಲೆ ಮನುಷ್ಯ ಖಂಡಿತವಾಗಲೂ ಮನುಷ್ಯನಾಗೇ ಇಲ್ಲ. ಈಗಲೂ ನಿಮಗೆ ಕ್ರೈಮ್ ಬೀಟಿಂಗ್ ಬರ್ತದೆ, ಎಲ್ಲವೂ ಬರುತ್ತೆ. ಸೊ ಇದೆಲ್ಲವೂ ನೋಡಿದಾಗ ಇನ್ನೂ ನಾಗರಿಕ ಸಮಾಜ ಆಗಿಲ್ಲ. ಸೊ ಈಗ ನಮ್ಮ ಕರ್ತವ್ಯ ಏನಪ್ಪಾ ಅಂದ್ರೆ, ವೇದಗಳು ಇದ್ದಾವೆ, ಭಕ್ತಿ ಪಂಥ ಬಂತು, ದಾಸ ಪಂಥ ಬಂತು, ಇನ್ನೆಲ್ಲ ಪಂಥಗಳು ಬಂತು, ಬ್ರಿಟಿಷರು ಬಂದರು, ಬಾಬಾ ಸಾಹೇಬ್ ಬಂದರು, ಸಂವಿಧಾನವನ್ನ ಕೊಟ್ಟರು, ಎಲ್ಲ ಅನೇಕ ಸಂಶೋಧನೆಗಳು, ಪ್ರಯೋಜನಗಳು, ಧರ್ಮಗಳು, ಜಾತಿಗಳು ಎಲ್ಲ ಆದ ನಂತರ ಕೂಡ ನಾವು ಯಾರು ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. ಇವತ್ತು ಒಂದು 50,000 ಜನ ಅಲ್ಲೆಲ್ಲೋ ಏನೋ ಬೇಡಿಕೆ ಇದೆ ಅಂತ ಕೂತ್ಕೊಂಡಿದ್ದಾರೆ. ಇನ್ಯಾರೋ ಒಂದಷ್ಟು ಜನ ಯಾವುದೋ ಒಂದು ಸಣ್ಣ ಸಂಬಳ ಬರೋದಿಲ್ಲ ಅಂತೇಳಿ ಆಶಾ ಕಾರ್ಯಕರ್ತರು ಓಡಾಡ್ತಾ ಇದ್ದಾರೆ. ಇನ್ನೂ ಯಾರೋ ಒಬ್ರು 20,000 ಕೋಟಿ ಮನೆಯಲ್ಲಿ ಒಬ್ರು ಯಾರೋ ಇದ್ದಾರೆ. ಇನ್ನೊಂದಷ್ಟು ಜನ ಪಾಪ 2,000 ರೂಪಾಯಿ ಕೊಟ್ಟು 2,000 ಬೇಕಾಗಿಲ್ಲ, ಎಂಟಾಗಿಂದ ಕೊಟ್ಟರೆ ಹೋಗಿ ಇನ್ಯಾರೋ ಓಟ್ ಹಾಕ್ಬಿಡ್ತಾರೆ ಪಾಪ. ಹೌದು, ಅನಿವಾರ್ಯ. ಸೊ ಈ ತರ ಸಮಾಜದಲ್ಲಿ ಇದ್ದು ಇದನ್ನ ನಾಗರಿಕ ಸಮಾಜ ಅನ್ನೋದಕ್ಕೆ ನಾವಂತೂ ಇಷ್ಟಪಡೋದಿಲ್ಲ. ಸೊ ಈಗ ಇದು ನಮಗೂ ನಿಮ್ಗೆ ಎಲ್ಲ ಗೊತ್ತಿರೋದು. ಸೊ ಹಾಗಾದ್ರೆ ಏನ್ ಮಾಡೋಣ ಅನ್ನೋದು ನಾವೆಲ್ಲ ನಿಜವಾಗ್ಲೂ ನಾವೆಲ್ಲರೂ ಬಾಬಾ ಸಾಹೇಬ್ ಒಂದು ಮಾತು ಹೇಳಿದ್ದಾರೆ. ಆ ಮಾತಿನಿಂದ ನಾವು ಮುಂದಕ್ಕೆ ಹೋಗ್ತೀನಿ. ನಾನು ಅವ್ರು ಹೇಳ್ತಾರೆ, ಸಂವಿಧಾನವನ್ನು ಬರ್ದಾಗ ಹೇಳ್ತಾರೆ, ಯಾರೋ ಒಂದು ಜನಾಂಗಕ್ಕೆ, ದಲಿತ ವರ್ಗಕ್ಕೆ ಅಥವಾ ಬೇರೆ ಯಾರಿಗೂ ಹೇಳೋದಿಲ್ಲ. ಅವ್ರು ಹೇಳ್ತಾರೆ ಎಲ್ಲ ಶೋಷಿತರ ಬಗ್ಗೆ ಹೇಳ್ತಾರೆ. ಯಾವತ್ತು ನಾವು ನಮ್ಮ ಅವಶ್ಯಕತೆ ಇರೋದು
ಅಥವಾ ಅಸಹಾಯಕರಿಗೆ ಅಥವಾ ಕಷ್ಟ ಚೆನ್ನಾಗಿರೋರಿಗೆ ನಾವೇನು ಬೇಕಾಗಿಲ್ಲ, ಅವ್ರು ಮಾಡ್ಕೊಂಡು ಅಂಥವ್ರಿಗೆ ಅವ್ರು ಹೇಳ್ತಾರೆ, ನಾನು ಏನೋ ನನ್ನ ಕೈಲಾದಷ್ಟು ರಥವನ್ನ ಇಲ್ಲಿವರೆಗೂ ತಂದಿದ್ದೀನಿ, ನೀವು ಸಾಧ್ಯ ಆದರೆ ಮುಂದಕ್ಕೆ ತಗೊಂಡೋಗಿ, ಇಲ್ಲ ಅಲ್ಲೇ ಬಿಟ್ಟು ಹೋಗಿ ಹಿಂದಕ್ಕೆ ತಗೊಂಡೋಗ್ಬೇಡಿ ಅಂತಾರೆ. ಬಟ್ ನಾವೆಲ್ಲರೂ ಒಟ್ಟಿಗೆ ಇಲ್ಲಿ ಯಾರು ಕೂತಿದ್ದೀವಿ, ನಾವು ಈ ಕ್ಷಣದಲ್ಲಿ ಅದನ್ನ ಆದಷ್ಟು ಸ್ವಲ್ಪ ಹಿಂದಕ್ಕೆ ತಗೊಂಡೋಗಿದ್ದೀವಿ. ಅದ್ರ ಬಗ್ಗೆ ನನಗಂತೂ ವೈಯಕ್ತಿಕವಾಗಿ ಅನುಮಾನ ಇಲ್ಲ, ನಾವು ಮುಂದಕ್ಕೆ ಎಳೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕೆ ಈಗ ನಾನು, ನನ್ನ ಹೆಸರು ವಿವೇಕಾನಂದ HK ಅಂತ, ಮೂಲತಃ ಒಬ್ಬ ಸಣ್ಣ ಮಟ್ಟದ ಬರಹಗಾರ. ಸಾಮಾಜಿಕ ಜಾಲತಾಣಗಳಲ್ಲಿ ಬರೀಲಿಕ್ಕೆ ಶುರು ಮಾಡಿದೆ. ಅದಕ್ಕೆ ಪ್ರಬುದ್ಧ ಮನಸ್ಸು ಪ್ರಬುದ್ಧ ಸಮಾಜ, ಜನರ ಜೀವನ ಮಟ್ಟ ಸುಧಾರಣೆಗಾಗಿ ಮನಸ್ಸುಗಳ ಅಂತರಂಗದ ಚಳವಳಿ ಮಾಡಬೇಕು ಅನ್ನೋದು ನನ್ನ ಒಂದು 7 ವರ್ಷಗಳ ಹಿಂದೆ ನಾನು ಬರೆಯಕ್ಕೆ ಶುರು ಮಾಡಿದ್ಮೇಲೆ ನನಗೆ ಇತ್ತು. ಮನಸ್ಸುಗಳನ್ನ ಫಸ್ಟು ನಾವು, ಈ ಮನುಷ್ಯ ಯಾಕಾಗಿಲ್ಲ ಅನ್ನೋದಾದ್ರೆ ಅವನ ಯೋಚನಾ ಶಕ್ತಿ ತುಂಬಾ ಸಂಕುಚಿತ ಆಗಿಬಿಟ್ಟಿದೆ. ಅದಕ್ಕೆ ಅರಿಸ್ಟಾಟಲ್ ಹೇಳ್ತಾನೆ, ಮನುಷ್ಯ ಹುಟ್ಟಿದ ತಕ್ಷಣ ಅವನನ್ನು ಅನೇಕ ಸಂಬಂಧಗಳು ಬಂಧಿಸ್ಕೊಳ್ತವೆ. ಅವನು ಯಾರಿಗೋ ಮಗ ಆಗ್ತಾನೆ, ಇನ್ಯಾರಿಗೋ ಅಣ್ಣ ಆಗ್ತಾನೆ, ತಮ್ಮ ಆಗ್ತಾನೆ, ಒಂದು ಭಾಷೆಗೆ, ಜಾತಿಗೆ, ಧರ್ಮಕ್ಕೆ, ಪಂಥಕ್ಕೆ. ಇದು ಹುಟ್ಟಿದ ತಕ್ಷಣ ಮಗು ಮೇಲೆ ನಾವು ಹೇರಲ್ಪಡುವ ಎಲ್ಲ ಅಂಶಗಳು ಕಟ್ಟಾಕಿರ್ತವೆ. ಸೊ ಅವನ ಯೋಚನೆ ಮಾಡೋದೇ ಅವರ ಅಪ್ಪನ ಜಾತಿಯಿಂದ, ಅವರ ಅಪ್ಪನ ಹಣದಿಂದ, ಅವರ ಅಪ್ಪನ ಊರಿಂದ, ಅವರ ಅಪ್ಪನ ಪ್ರದೇಶದಿಂದ, ಅವರ ಅಪ್ಪನ ಧರ್ಮದಿಂದ, ಅವರ ಅಪ್ಪನ ಆರ್ಥಿಕ ಪರಿಸ್ಥಿತಿಯಿಂದ, ಎಜುಕೇಶನ್, ಇಲ್ಲಿಂದ ಮನುಷ್ಯ ಯೋಚನೆ ಮಾಡಕ್ಕೆ ಶುರು ಮಾಡಿ 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 ಕೊನೆಗೆ ಯಾವ ಹಂತಕ್ಕೆ ನಾವು ಬಂದ್ವಿ ಅಂದ್ರೆ, ನಾವು ನಮ್ಮ ಕುಟುಂಬ, ನಾವು ಯಾರನ್ನ ಕೇಳಿ ಆ ಹಂತಕ್ಕೆ ಬಂದು ನಿಂತ್ಕೊಂಡ್ಬಿಟ್ವಿ. ನಾವು ಆ ಹಂತಕ್ಕೆ ನಿಂತ್ಕೊಂಡ್ಬಂದು ಎಲ್ಲ ಒಂಥರ ಯೋಚನಾ ಶಕ್ತಿಗಳೇ ನಮ್ಮನ್ನ ಸಂಕುಚಿತವಾಗಿ ಬಳಸ್ಬಿಟ್ಟು ಇವತ್ತು ಮುಂದೆ ಹೇಳ್ತೀನಿ ಯಾರ್ಯಾರು ಇವತ್ತು ನಮ್ಮ ಯೋಚನೆಗಳನ್ನ ನಿಯಂತ್ರಿಸ್ತಾ ಇದ್ದಾರೆ ಅನ್ನೋದನ್ನ ಮಾತಾಡೋಣ. ಸೊ ಆ ಯೋಚನಾ ಶಕ್ತಿಗಳನ್ನ ಮೀರಬೇಕು ಅಂತೇಳಿ ನಾನು ಒಂದು ಮಾಡಿದೆ. ನಾನು ಬರೀಲಿಕ್ಕೆ ಶುರು ಮಾಡಿದ್ದೆ, ನಾನು ಪ್ರಕೃತಿಯನ್ನ ಮೂಲವಾಗಿ ಇಟ್ಕೊಂಡಿದ್ದೆ. ಇವತ್ತಿಗೂ ಈ ಕ್ಷಣಕ್ಕೂ ನಾನು ಯೋಚನೆ ಮಾಡ್ತಿರೋದು, ನನ್ನ ಎಲ್ಲವೂ ಕೂಡ ನಾನು ಒಬ್ಬ ಸೃಷ್ಟಿಯ ಜೀವಿ. ನನ್ನ ಕಣ್ಣಿಗೆ ಯಾವ ಹಿಂದೂ ಕಾಣಲ್ಲ, ಯಾವ ಮುಸ್ಲಿಮು ಕಾಣಲ್ಲ, ಯಾವ ಪಾಕಿಸ್ತಾನಿನೂ ಕಾಣಲ್ಲ, ಚೀನವನ್ನು ಕಾಣಲ್ಲ, ಕೇವಲ ಮನುಷ್ಯರು ಮಾತ್ರ ಕಾಣ್ತಿದ್ದಾರೆ. ಅದಕ್ಕೆ ಒಂದಷ್ಟು ಪ್ರದೇಶಗಳು ಇದು ಬಂಧನಗಳಾಕೊಂಡಿರ್ತಾರೆ. ಮನುಷ್ಯ ಬಿಟ್ಟು ಯಾರು ಇಲ್ಲೇ ಇಲ್ಲ. ಇವತ್ತು ಕೊರೋನಾ ಅಂದ್ರೆ ಸಾಕು, ನಮ್ಗೆಲ್ಲರಿಗೂ ಏನೇನಾಗಿದೆ ಅಂತೇಳಿ ಯಾರು ಅದೇ ಹಿಂದೆ ಮುಂದೆ ನೋಡ್ತಿಲ್ಲ. ಆ ಥರದ ಮನುಷ್ಯ ಒಂದು ಪ್ರಾಣಿ ಅಷ್ಟೇ. ಆಕ್ಚುಲಿ ಯಾವ ಪ್ರಾಣಿಗೂ ಮಾಡಿಲ್ಲ, ಅದು ಮನುಷ್ಯನಿಗೆ ಮಾತ್ರ ಮಾಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೊ ಒಂದು ದೊಡ್ಡ ಯೋಚನಾ ಶಕ್ತಿಯನ್ನ ಇಟ್ಕೊಂಡು ಚಿಕ್ಕದನ್ನ ಯೋಚನೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಚಿಕ್ಕ ನಾವು ಕುಟುಂಬದಿಂದ ಯೋಚನೆ ಮಾಡಿದ್ರೆ ನಮ್ಮ ಬದುಕುಗಳೆಲ್ಲ ಇವತ್ತು ನಾವು ಈ ಹಂತಕ್ಕೆ ಬಂದಿದ್ದೀವಿ. ಅದಕ್ಕಾಗಿ ಯೋಚನಾ ಶಕ್ತಿಯನ್ನ ವಿಶಾಲಗೊಳಿಸಲಿಕ್ಕಾಗಿ ಪ್ರಯತ್ನ ಪಡ್ತಾ ಒಂದು 7 ವರ್ಷ ನಾನು ಪ್ರತಿನಿತ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಬರೀತಾ ಇದ್ದೆ. ಅದನ್ನ ವಿಶ್ವದ ಕನ್ನಡ ಬರುವ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರ್ಯಾರು ಆಕ್ಟಿವ್ ಇದ್ದಾರೆ ಅವರಿಗೆ ತಲುಪಿಸುವ ಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಸುಮಾರು 1 ಕೋಟಿ ಜನಕ್ಕೆ ದಿನ ಹೋಗಬೇಕು ಅನ್ನೋದು ನನ್ನ ಒಂದು ಸಂಕಲ್ಪ ಆಗಿತ್ತು. ಅದು ಅಮೆರಿಕಾದಲ್ಲಿರೋ ಕನ್ನಡಿಗರಿರ್ಬೋದು, ದುಬೈಯಲ್ಲಿರೋದಿರ್ಬೋದು, ಆಸ್ಟ್ರೇಲಿಯಾ, ಸಿಂಗಾಪುರ್, ಕತಾರು, ಅಥವಾ ಇಲ್ಲಿ ಚೆನ್ನೈ, ಹೈದರಾಬಾದ್, ಒಟ್ಟಿನಲ್ಲಿ ಕನ್ನಡ ಬರುವಂತ ಯಾರ್ಯಾರು ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಷ್ಟು ದಿನಕ್ಕೆ 4 ಗಂಟೆ ಕಾಲ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. 7 ವರ್ಷದಿಂದ ಪ್ರತಿದಿನ. ನಾನು ಯಾವುದೇ ವ್ಯಾವಹಾರಿಕ ಜಗತ್ತಿನಲ್ಲಿಲ್ಲ, ಅಂದ್ರೆ ಯಾವುದೇ ಬಿಸ್ನೆಸ್ ಮಾಡೋದಿಲ್ಲ, ಎಲ್ಲೂ ಕೆಲಸಕ್ಕೆ ಹೋಗಲ್ಲ, ಏನೂ ಇಲ್ಲ ಯಾವುದು. ಸೊ ಹಂಗೆ ಮಾಡ್ತಾ ಬಂದ್ಮೇಲೆ ಕೊನೆಗೆ ಅನ್ನಿಸ್ತು, ಅಲ್ಲಿಂದ ಸ್ವಲ್ಪ ಒತ್ತಡ ಬಂದಿದೆ. ನಾವು ಏನಾದರೂ ಮಾಡಿ ಅದನ್ನ ಬಿಟ್ಟು ಇನ್ನೇನಾದ್ರೂ ಮಾಡಿ, ಬರೀ ಬರಗಳ ಜೊತೆನೆ ಬಿಟ್ಟು ಅಲ್ಲ, ಅದ್ರ ಜೊತೆ ಇನ್ನೇನಾದ್ರೂ ಮಾಡಿ ಅಂದಾಗ ನಾನು ಅನ್ಕೊಂಡೆ ಏನನ್ನ ಮಾಡೋದು. ಯಾವತ್ತೂ ನಾನು ಆಗ್ಲೇ ಹೇಳಿದೆ, ಸಂಕುಚಿತತೆ ಅಂದ್ರೆ ವಿಶಾಲತೆ ಏನಪ್ಪಾ ಅಂದ್ರೆ, ಮೊದಲು ಸಮಸ್ಯೆಯನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸಮಸ್ಯೆ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದಕ್ಕೆ ಒಂದು ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ. ಸಮಸ್ಯೆ ಹೇಗೆ ಅರ್ಥ ಆಗುತ್ತೆ ಅಂದಾಗ ನೋಡೋಣ, ಇಷ್ಟೆಲ್ಲ ಓದಿ ಅದು ಇದು ನಾನು ಇತಿಹಾಸದಲ್ಲಿ ಓದಿದೆ, ಬಾಬಾ ಸಾಹೇಬರು ಎಷ್ಟು ಓದಿದಾರೋ ಅದರಲ್ಲಿ 1% ಆದರೂ ಓದುವ ಪ್ರಯತ್ನವನ್ನು ನಾನು ಮಾಡಿದ್ದು. ನನಗೆ ಈಗ 53 ವರ್ಷ ಆಗಿರೋದ್ರಿಂದ ಬಹುತೇಕ ನಾನು ಕೂಡ, ನನಗೂ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲದೆ ಇರೋದ್ರಿಂದ ವಿಶ್ವ ಇತಿಹಾಸವನ್ನು ಸಾಧ್ಯವಾದಷ್ಟು ಅಧ್ಯಯನ ಮಾಡಿದೆ. ಸೊ ಆ ಥರದ ಎಷ್ಟು ಸಾಧ್ಯನೋ ಅಷ್ಟು ಅಧ್ಯಯನ ಮಾಡಿದ ನಂತರ ಮತ್ತು ವಿಶ್ವದ 20 ದೇಶಗಳನ್ನು ನಾನು ಸುತ್ತಿ ಬಂದಿದ್ದೀನಿ ವ್ಯಾವಹಾರಿಕವಾಗಿ ಮತ್ತು ಒಬ್ಬ ಟೂರಿಸ್ಟ್ ಆಗಿ. ಸೊ ಅದೆಲ್ಲ ಅನುಭವದ ಮೇಲೆ ಅನ್ಕೊಂಡೆ, ಈಗ ನಾನು ಏನಾದ್ರು ಮಾಡಬೇಕು ಅಂತಂದ್ರೆ ಮೊದಲು ಈ ಸಮಾಜವನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಪಾದಯಾತ್ರೆ ಶುರು ಮಾಡಬೇಕು ಅಂತ ಅನ್ಕೊಂಡೆ. ನನ್ನ ಕನಸಲ್ಲಿ ಇದ್ದಿದ್ದು ಒಂದು ಪಾದಯಾತ್ರೆ ಮಾಡಬೇಕು ಅಂತ. ನನ್ನ ಫಿಟ್ನೆಸ್ ಬಗ್ಗೆ ನನಗೆ ನಂಬಿಕೆ ಇತ್ತು, ನೀನು ನಡಿಬಲ್ಲೆ ಅಂತ. ನಾನು ಯಾಕಂದ್ರೆ ನಾನು ಒಂದು 15-20 ವರ್ಷದಿಂದ ಮ್ಯಾರಥಾನ್ ಅದು ಇದು ಓಡ್ತಾನೆ ಇದೆ, ಅದರಿಂದ ನಂಗೆ ಗೊತ್ತಿತ್ತು ನಾನು ಹೋಗ್ಬೇಕು ಅಂತ. ಸೊ ಡಿಸೈಡ್ ಮಾಡಿದೆ 2017ರಲ್ಲಿ ಏನಾದರೂ ಮಾಡಿ ಒಂದು ಪಾದಯಾತ್ರೆ ಮಾಡೋಣ, ಇಡೀ ಕರ್ನಾಟಕವನ್ನು ಕಾಲ್ನಡಿಗೆಯಲ್ಲೇ ಸುತ್ತೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. 2017ರಲ್ಲಿ 20ಕ್ಕೆ ಹೋಗೋಣ ಅಂತೇಳಿ. ಕೊರೋನಾ ಅದು ಇದು ವೈಯಕ್ತಿಕ ಸಮಸ್ಯೆಗಳು ಏನೇ ಬಂದರೂ ನಾನು ಅವತ್ತು ನಿರ್ಧಾರ ಮಾಡಿದಂಗೆ ನವೆಂಬರ್ 1 ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ವನಮಾರ್ಪಳ್ಳಿ ಅಂತ ಒಂದು ಮ್ಯಾಪ್ ಇದೆ, ಅದು ಲಾಸ್ಟ್ ತುತ್ತ ತುದಿ, ಮಹಾರಾಷ್ಟ್ರಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟು ಅಲ್ಲಿಂದ ಪ್ರಾರಂಭ ಮಾಡಿದೆ.
ಅಲ್ಲಿಂದ ಪ್ರಾರಂಭ ಮಾಡಿ ಇವತ್ತಿಗೆ 252 ದಿನ ಸತತವಾಗಿ ನಡೆಯುತ್ತಾ ಬಂದು 7,500 ಚಿಲ್ಲರೆ ಕಿಲೋಮೀಟರ್ಗಳನ್ನ ಕ್ರಮಿಸಿ ನಾನಿವತ್ತು ಮೂಡಿಗೆರೆಗೆ ಇಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಈ ಯಾತ್ರೆಯನ್ನು ನಾನು ಮಾಡುವ ಮೂಲ ಉದ್ದೇಶ ನನಗೆ ಆಕ್ಚುಲಿ ಅಧ್ಯಯನ ಮಾತ್ರ ಇತ್ತು. ಬಟ್ ಜನ ಎಲ್ಲ ಫೋರ್ಸ್ ಮಾಡೋದು, ಏನಾದ್ರು ಒಂದು ಕಾರಣ ಇಟ್ಕೊಂಡು ಹೋಗಿ ಅಂತೇಳಿ ಆ ಒತ್ತಾಯಕ್ಕೆ ಕಟ್ಟಿ ಬಿದ್ದು ನಾನು ಕೊನೆಗೆ ಇನ್ನೇನು ಇಲ್ಲ, ಏನಿದೆ ನಮ್ಮಲ್ಲಿ ಏನು ಕೊರತೆ ಅಂತ ನೋಡಿದಾಗ ನನಗನ್ಸಿದ್ದು ಮಾನವೀಯ ಮೌಲ್ಯಗಳ ಕೊರತೆ ನಮ್ಮಲ್ಲಿ ಇದ್ದಾವೆ. ಸೊ ಮಾನವೀಯ ಮೌಲ್ಯಗಳ ಪುನರುತ್ಥಾನಕ್ಕಾಗಿ ಜ್ಞಾನ ಭಿಕ್ಷಾ ಪಾದಯಾತ್ರೆ, ಮಾನವೀಯ ಮೌಲ್ಯಗಳ ಪುನರುತ್ಥಾನಕ್ಕಾಗಿ ಜ್ಞಾನ ಭಿಕ್ಷಾ ಪಾದಯಾತ್ರೆ ಅಂತೇಳಿ ನಾನು ಮಾಡ್ತಾ ಇದ್ದೀನಿ. ಮತ್ತು ಈ ಯಾತ್ರೆಯನ್ನ ನಾನು ಅಧ್ಯಯನಕ್ಕಾಗಿ ಮಾಡ್ತಾ ಇರೋದ್ರಿಂದ ಯಾವುದೇ ಹಣ, ಅಧಿಕಾರ ಮತ್ತು ಪ್ರಚಾರ ಈ ಮೂರರಿಂದ ದೂರ ಇರಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಮಾನವೀಯ ಮೌಲ್ಯಗಳಿಗೆ ನಿಜವಾದ ಅಪಾಯ ಇರೋದೇ ಹಣ, ಅಧಿಕಾರ ಮತ್ತು ಪ್ರಚಾರ. ಇದನ್ನ ದೂರ ಇಡಬೇಕು ಅಂತೇಳಿ ನಾನು ಯಾರಿಂದನೂ ಹಣ ಸ್ವೀಕರಿಸಬಾರದು ಅಂತ ನಿರ್ಧಾರ ಮಾಡಿದ್ದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ನನಗೆ 50 ರೂಪಾಯಿಯಿಂದ ಹಿಡಿದು 5,000, 10,000, 15,000, 20,000 ರೂಪಾಯಿವರೆಗೂ ಕೊಡಕ್ಕೆ ಬಂದರೂ ಕೂಡ ನಾನು ಯಾರಿಂದನೂ 1 ರೂಪಾಯಿ ಹಣವನ್ನು ಸ್ವೀಕರಿಸಿಲ್ಲ. ನಾನು ದೊಡ್ಡ ಇಂಡಸ್ಟ್ರಿಯಲ್ ಅಷ್ಟಲ್ಲ, ನಾನು ಈಗಲೂ ಬಾಡಿಗೆ ಮನೆಯಲ್ಲಿದ್ದೀನಿ. ಬಾಡಿಗೆ ಮನೆಯಲ್ಲಿ ಇದ್ರೂ ಕೂಡ 1 ರೂಪಾಯಿ ಹಣವನ್ನು ನಾನು ಯಾರಿಂದನೂ ಸ್ವೀಕರಿಸೇ ಇಲ್ಲ. ಅದರ ಅವಶ್ಯಕತೆ ನನಗೆ ಬಹಳ ಇದ್ರೂ ಕೂಡ ನಾವು ಯಾಕೆಂದ್ರೆ ನಾನು ಬಂದಿರೋದೇ ಮಾನವೀಯ ಮೌಲ್ಯಗಳ ಪುನರುತ್ಥಾನ. ಸೊ ಆ ಕಾರಣಕ್ಕಾಗಿ ಸ್ವೀಕರಿಸಿಲ್ಲ. ಮತ್ತು ನಾನು ಕೂಡ 1 ರೂಪಾಯಿ ಹಣವನ್ನು ಖರ್ಚು ಮಾಡ್ತಾ ಇಲ್ಲ. ನಾನು ನನ್ನ ಜೇಬಿಂದ 1 ರೂಪಾಯಿ ಖರ್ಚು ಮಾಡ್ತಾ ಇಲ್ಲ. ಯಾಕೆಂದ್ರೆ ನನ್ನ ಹತ್ರ ಹಣನೂ ಇಲ್ಲ ಮತ್ತು ಹಣ ತಗೊಳ್ಳಬಾರ್ದು ಅಂದಾಗ ಹೇಗೋ ಈ 7 ವರ್ಷಗಳ ಅಕ್ಷರಗಳನ್ನು ಕೊಟ್ಟ ಸಂಬಂಧಗಳ ಮುಖಾಂತರ ಇಲ್ಲಿವರೆಗೂ ಆರಾಮಾಗಿ ಬರ್ತಾ ಇದ್ದೀನಿ. ಬಂದು ಇಲ್ಲಿವರೆಗೂ 1 ಕಿಲೋಮೀಟರ್ ಕೂಡ ನಾನು ಯಾವುದೇ ವೆಹಿಕಲ್ ಅನ್ನು ಉಪಯೋಗಿಸದೆ ಬಂದಿದ್ದೀನಿ. ಇದು ವೈಯಕ್ತಿಕ ಮಾಹಿತಿ. ಮತ್ತೆ ಯಾಕಾಗಿ ಈ ಮಾನವೀಯ ಮೌಲ್ಯಗಳನ್ನು ನಾವು ಇವತ್ತು ಮಾಡಬೇಕಾಗಿದೆ? ಮಾನವೀಯ ಮೌಲ್ಯಗಳು ಅಂದ್ರೆ ಏನು ಇಲ್ಲ, ಅದೇ ನೀವೇನು ದೊಡ್ಡ ಅಧ್ಯಯನ ಮಾಡಿರೋದು, ಯಾವುದೋ ಧರ್ಮ ಗ್ರಂಥಗಳಲ್ಲಿ ಹೇಳಿರೋದು ಅಥವಾ ಇನ್ಯಾವುದರಲ್ಲೂ ಹೇಳಿರೋದೇನಿಲ್ಲ. ಮಾನವೀಯ ಮೌಲ್ಯಗಳು ಅಂದ್ರೆ ನಾನು ತಿಳ್ಕೊಂಡಿರೋದು ಇಷ್ಟೇ. ಪ್ರಾಣಿಗಳಿಗೂ ಮತ್ತು ಮನುಷ್ಯನಿಗೆ ಕೆಲವು ಲಕ್ಷಣಗಳಲ್ಲಿ ವ್ಯತ್ಯಾಸ ಇದೆ. ನಮ್ಮ ಒಳಗಡೆ ಒಂದು ಪ್ರೀತಿ ಇರುತ್ತೆ, ಪ್ರಾಣಿಗಳಲ್ಲೂ ಪ್ರೀತಿ ಇರುತ್ತೆ, ಪ್ರೀತಿ ಅದೆಲ್ಲ ಕಡೆ ಇರುತ್ತೆ. ಅದು ಬಿಟ್ಟರೆ ಒಂದು ಸಂಯಮ, ಸಭ್ಯತೆ, ಒಂದು ಸಂಸ್ಕಾರ, ಒಂದು ಕರುಣೆ, ಕ್ಷಮಾಗುಣ, ಈ ತರ ಒಂದು ತ್ಯಾಗ, ಈ ತರದ ಕೆಲವು ಗುಣಗಳಿದಾವಲ್ಲ, ಇವು ಮನುಷ್ಯನಲ್ಲಿ ಇತ್ತು, ಈಗಲೂ ಇದೆ. ಆದ್ರೆ 50 ವರ್ಷಗಳ ನಂತರ, ಈ ಜಾಗತೀಕರಣದ ನಂತರ ಈ ಎಲ್ಲವೂ ಮಾರಾಟದ ಸರಕುಗಳಾಗಿದ್ದಾರೆ. ನೀವು ಹಣದಿಂದ ಸಂಬಂಧವನ್ನು ಅಳಿತಾರೆ, ಹಣದಿಂದ ಪ್ರೀತಿಯನ್ನ ಅಳಿತಾರೆ, ಹಣದಿಂದ ಗೌರವವನ್ನು ಅಳಿತಾರೆ, ಹಣದಿಂದನೇ ಎಲ್ಲವನ್ನು, ಹಣ, ಅಧಿಕಾರ, ಪ್ರಚಾರಕ್ಕಾಗಿ ನೀವು ಏನು ಬೇಕಾದ್ರೂ ಮಾಡುವ ಹಂತಕ್ಕೆ ಈ ವ್ಯವಸ್ಥೆ ಬಂದ್ಬಿಟ್ಟಿದೆ. ರಾಜರ ಮಹಾರಾಜರ ಕಾಲದಲ್ಲೂ ಇತ್ತು, ಇಲ್ಲ ಅಂತಲ್ಲ. ಮೀರ್ ಸಾಧಕರು ಇರೋರು, ಇನ್ನೊಬ್ರು ಯಾರೋ ಇರೋರು, ಬಸವಣ್ಣನ ಕಾಲದಲ್ಲೂ ಯಾರೋ ಒಬ್ಬ ಇದ್ದ, ಆ ಥರದ್ದು ಅಲ್ಲಿ ಒಬ್ಬೊಬ್ರು ಇರ್ತಾ ಇದ್ರು. ಇವತ್ತು ನಿಮಗೆ ಬಹುತೇಕ ಮೀರ್ ಸಾಧಕರು ಅಧಿಕಾರದ ಮುಖ್ಯ ವ್ಯವಸ್ಥೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಮೀರ್ ಸಾಧಕರು ಇವತ್ತು ಈ ಪಕ್ಷದಲ್ಲಿ ಇರ್ತಾನೆ, ದುಡ್ಡು ತಗೊಂಡು ನಾಳೆ ಆ ಪಕ್ಷಕ್ಕೆ ಹೋಗ್ಬಿಡ್ತಾನೆ, ನಾಳೆನೇ ಹೋಗ್ಬಿಡ್ತಾನೆ. ಅಂದ್ರೆ ಅವರು ಬಹಳ ಸಾಮಾನ್ಯ ಜನ ಅಲ್ಲ. ಸಾಮಾನ್ಯ ಜನರು ಬಿಡಿ, ಈಗ ಜೈಲಲ್ಲಿ ಹೋದ್ರೆ 10,000ಕ್ಕೆ ಕೊಲೆ ಮಾಡಿರೋದು ಅದೆಲ್ಲ ಇದೆ, ಅದು ಹೊಟ್ಟೆ ಪಾಡಲ್ ಮಾಡೋರು, ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅದಲ್ಲ, ನೀವು ಅಂಥವರು ಕೂಡ ಹೋಗ್ಬಿಡ್ತಾ ಇದ್ದಾರೆ. ಯಾರನ್ನೂ ನಮ್ಮದ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಸೊ ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರಬೇಕು, ಒಂದು ಪತ್ರಿಕೆಗಳನ್ನ ಓದೆ ಇವತ್ತು IAS, KAS ಅವರು ಇವರೆಲ್ಲ ಆಗಿರೋದು ಅಂತ ಒಂದು ಇದರಲ್ಲಿದ್ದಾಗ ಎಂತ ದುಷ್ಟ ವ್ಯವಸ್ಥೆಗೆ ನಾವು ಬಂದಿದ್ದೀವಿ ಅಂದ್ರೆ ನೇರವಾಗಿ ನಾನು ಸಬ್ಜೆಕ್ಟ್ ಬರ್ತಾ ಇದ್ದೀನಿ. ಇವತ್ತು ಮಾನವೀಯ ಮೌಲ್ಯಗಳು ಕುಸಿದು ಅದು ಮಾರಾಟ ಸರಕು ಆಗುವಲ್ಲಿ ಬಹುದೊಡ್ಡ ಪಾತ್ರವನ್ನ ವಹಿಸಿದ್ದು ಒಂದು 5-6 ಜನ. ಅದರಲ್ಲಿ ಮೊದಲನೆಯ ಸ್ಥಾನವನ್ನು ನಾನು ಕೊಡ್ತಾ ಇದ್ದೀನಿ. ಇವತ್ತಿನ ಯುವ ಸಮೂಹವನ್ನ ಮೌಲ್ಯಗಳು ಕುಸಿತಕ್ಕೆ ಕಾರಣ ಆಗಿರೋದು ಬಹುತೇಕ ಎಲೆಕ್ಟ್ರಾನಿಕ್ ಮೀಡಿಯಾಗಳು, ಈ ಟಿವಿ ಮಾಧ್ಯಮಗಳಿದಾವಲ್ಲ, ಇದು ನಮ್ಮ ಯೋಚನಾ ಶಕ್ತಿಯನ್ನೇ ಹಾಳು ಮಾಡ್ತಿದ್ದಾರೆ. ಈ ಕ್ಷಣಕ್ಕೂ ಹಾಳು ಮಾಡ್ತಾ ಇದ್ದಾರೆ. ಒಂದೇ ಒಂದಿನಕ್ಕೆ ಆ ಮುಕ್ಕಾಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬ್ರೇಕಿಂಗ್ ನ್ಯೂಸ್ ಮಾಡಿಲ್ಲ, ಬಸವಣ್ಣನ ಮಾಡಲಿಲ್ಲ, ಮಹಾತ್ಮ ಗಾಂಧಿನ ಮಾಡಲಿಲ್ಲ, ಗೌತಮ ಬುದ್ಧನ ಮಾಡಲಿಲ್ಲ, ಮಹಾವೀರನ ಮಾಡಲಿಲ್ಲ, ಅಥವಾ ಗುರುನಾನಕನ ಮಾಡಲಿಲ್ಲ. ಯಾರನ್ನೂ ಒಂದೇ ಒಂದು ಬ್ರೇಕಿಂಗ್ ನ್ಯೂಸ್ ಮಾಡಿಲ್ಲ. ಯಾರು ಪಾಪದ ಕೆಲಸ ಮಾಡ್ತಾ ಇದ್ದಾರ ಅವರನ್ನ ಬ್ರೇಕಿಂಗ್ ನ್ಯೂಸ್ಗಳನ್ನ ಮಾಡಿ ಈ ಸಮಾಜದ ಚಿಂತನೆಗಳನ್ನೇ ಮಾಡಿ ಎಂಥ ಮೂರ್ಖರು ನೋಡಿ. ಇಡೀ ವಿಶ್ವದಲ್ಲಿ ಒಂದು ಸೈನ್ಸ್ ಇದೆಯಲ್ಲ, ಅದು ಪ್ರೂವ್ ಮಾಡಿದೆ, ಅನೇಕೂ ಪ್ರೂವ್ ಮಾಡಿಲ್ಲ. ಕೆಲವು ಅಂದ್ರೆ ಗ್ರಹಣ ಹೆಂಗಾಗುತ್ತೆ ಅಂತೇಳಿ ಪ್ರತಿಯೊಂದೊಬ್ಬರಿಗೂ ಗೊತ್ತಾಗುತ್ತೆ. ಅದು ಸೂರ್ಯ, ಚಂದ್ರ ಮತ್ತು ಭೂಮಿಯ ನಡುವಿನ ನೆರಳು ಬೆಳಕಿನಾಟ ಅಂತೇಳಿ ಇಸ್ರೋ ಅವರು ಹೇಳಿದ್ದಾರೆ, ನಾಸಾ ಅವರು ಹೇಳಿದ್ದಾರೆ, ಯಾರು ಹೇಳಿದ್ದಾರೆ, ಅವರು 2-4 ಅನ್ನೋ ತರ ಹೇಳಿದ್ದಾರೆ. ಆದ್ರೆ ಈ ನಮ್ಮೆಲ್ಲ ಹೇಳಕ್ ಬಂದಿರುವಂತ ಮಿಸ್ಟರ್ ಪಬ್ಲಿಕ್ ಟಿವಿಯ ರಂಗನಾಥ್ ಇರ್ಬೋದು, ಅಥವಾ ಅಜಯ್ ಧರ್ಮಕ್ಕನವರು, ಭಾರತವನ್ನು, ರಾಧಿಕಾ ಹಿರೇಗೌಡರು, ಇವ್ರು ಯಾರನ್ನ ತಗೊಳ್ಳಿ, ಈ ಯಾರಿಗೂ ಗೊತ್ತಿಲ್ಲ ಇದು ಹೇಗಾಗುತ್ತೆ ಅಂತೇಳಿ. ಯಾವನೋ ಒಬ್ಬನ್ನ ಕರ್ಕೊಂಡ್ಬಂದು
ರಾಹು ಕೇತನ ನುಂಗುತ್ತೆ ಅಂತ ಹೇಳ್ತಾರೆ. ಇಷ್ಟು ವರ್ಷ ಮತ್ತು ನಮ್ಮ ಶಾಲೆಯಲ್ಲಿ ಏನ್ ಹೇಳ್ಕೊಟ್ರಿ ನೀವು? ಮತ್ತೆ ನಮ್ಮ ಅಪ್ಪ ನನಗೆ ಮೇಷ್ಟ್ರು ಆಗಿದ್ರು, ನಮ್ಮ ಅಪ್ಪ ನನಗೆ ಗ್ರಹಣ ಅಂದ್ರೆ ಹೇಳ್ಕೊಟ್ಟಿದ್ದು ತಪ್ಪ? ಹೇಳಿ ಹಂಗಾದ್ರೆ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್, ಮಿಸ್ಟರ್ ಚೀಫ್ ಮಿನಿಸ್ಟರ್, ಹೇಳಿ ಮಕ್ಕಳಿಗೆ ಗ್ರಹಣ ಹೆಂಗಾಗುತ್ತೆ ಅಂತ ಹೇಳಿ. ಯಾವನೋ ಒಬ್ಬ ಬ್ರಹ್ಮಾಂಡ ಹೇಳ್ತಿದ್ದಾನೆ ಅಂತ ಹೇಳಿ ಬ್ರಹ್ಮಾಂಡದ ಬಗ್ಗೆ ಏನೂ ಗೊತ್ತಿಲ್ಲದ ವ್ಯಕ್ತಿ ಹೇಳೋನ ಹತ್ರ ನೀವು ಇವತ್ತು ಮಾಡ್ತಿದ್ದೀರಿ ಅಂದ್ರೆ ಯುವಕರಿಗೆ ನಾವು ಏನ್ ಹೇಳೋಣ ಹೇಳಿ? ಹೆಂಗಾಗುತ್ತೆ ಮತ್ತೆ ಗ್ರಹಣ? ರಾಹುಕೇತು ನುಂಗುತ್ತಾ? ಗ್ರಹಣ ಅದು ರಕ್ತ ಚಂದನ ಗ್ರಹಣ. ಏನನ್ನ ನೀವು ಹೇಳಲಿಕ್ಕೆ ಬರ್ತಾ ಇದ್ದೀರಿ? ಆ ಇಡೀ ಯುವ ಸಮೂಹ ಇವತ್ತು ದಾರಿ ತಪ್ಪಲಿಕ್ಕೆ ಅವರು ಬಹುತೇಕ ಕಾರಣ ಆಗ್ತಾ ಇದೆ. ನಾಚಿಕೆ ಇದ್ದಂಗೆ ಹೇಳ್ತಾರೆ 2,000 ರೂಪಾಯಿ ಮಹಾಲಕ್ಷ್ಮಿ ಯಂತ್ರ ತಗೊಂಡ್ರೆ ನಿಮ್ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ. ನಾವು ಅಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಹೇಳ್ಬೋದಾಗಿತ್ತು, ಒಂದು ಎಲ್ಲರಿಗೂ 2,000 ರೂಪಾಯಿ ಕೊಟ್ಬಿಟ್ಟಿದ್ರೆ ಒಂದೊಂದು ಯಂತ್ರ ಅಂತ ಹೇಳಿ. ಮತ್ತೆ ಯಾವ ಆಧಾರದ ಮೇಲೆ ಹೇಳ್ತೀರಿ ನೀವು? ನಾನು ಆ ಮೂರ್ಖರನ್ನ ಕೇಳದೆ ನಾನು ಹೆಂಗಪ್ಪ ಹೇಳ್ತೀರಿ ನೀವು? ಅದನ್ನ ಹೆಂಗ ಹೇಳ್ಕೊಡ್ತೀರಿ ಅಂದ್ರೆ ಅದು ಜಾಹೀರಾತು ಅಂತ ಹೇಳ್ತಾರೆ ನೋಡಿ. ಆ ವ್ಯಕ್ತಿ ಯಾರೋ ಈಗ 9 ಗಂಟೆಗೆ ಬಂದು ಎಲ್ಲರ ಹತ್ರ ಕೂಗಾಡ್ತಾರಲ್ಲ, ಅವ್ರು ಹೇಳ್ತಿದ್ರು ಅದೊಂದು ಜಾಹೀರಾತು ಅಂತ ಹೇಳ್ತಾರೆ. ಏನ್ ಜಾಹೀರಾತು? ನಾನು ಹೇಳ್ತೀನಪ್ಪ, ಈ ಕೋಟ್ ಹಾಕೊಂಡ್ರೆ ಕೊರೋನಾ ಬರೋದಿಲ್ಲ ಅಂತ, ಇದು ಜಾಹೀರಾತ? ಈ ಸ್ವೆಟರ್ ಹಾಕೊಂಡ್ರೆ ಕೊರೋನಾ ಬರಲ್ಲ ಅಂತ ಹೇಳೋದು ಜಾಹೀರಾತ ಅಲ್ಲ, ಅದು ವಂಚನೆ, ಮೋಸ. ಅದು ಯಾವ್ದಾರ ಮೇಲೆ ಹೇಳ್ತೀರಿ ಈ ಟಿ ಶರ್ಟ್ ಹಾಕೊಂಡ್ರೆ ಕೊರೋನಾ ಬರಲ್ಲ ಅಂತ ಹೇಳಿ? ಇದು ವಂಚನೆ, ಮೋಸಗಳನ್ನ ಮಾಡುವಂತ ವ್ಯವಸ್ಥೆಗೆ ನಾವು ಬಂದು ಅದನ್ನ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. 1, 2, 3 ಕಲ್ಲರುಗಳು, ದಿಕ್ಕುಗಳು, ಈ ಎಲ್ಲವನ್ನು ಕಣ್ಣು ನೋಡಿ ಭವಿಷ್ಯ ಹೇಳ್ತಾರಂತೆ. ಸೃಷ್ಟಿಗೆ ಮಾಡಬಹುದಾದ ಬಹುದೊಡ್ಡ ದ್ರೋಹ ಏನು ಅಂದ್ರೆ ಇದು ಯಾವ ಹಂತಕ್ಕೆ ಬಂದೋಗಿದೆ ಅಂದ್ರೆ, ಅದ್ಯಾವ BTVಯಲ್ಲಿ ಯಾರೋ ಒಬ್ಬ ಸಂಖ್ಯಾಶಾಸ್ತ್ರಜ್ಞ ಬರ್ತಾನೆ, ಅವನು ಬೆಟ್ಟಿಂಗ್ ಕಟ್ಟಿಸ್ತಿದ್ದಾನೆ. ಅವ್ರಿಗೆ ಒಂದು ಚೂರು ಮರ್ಯಾದೆ ಇಲ್ಲ. ಇವತ್ತು RCB ಗೆಲ್ಲುತ್ತೆ, ಇವತ್ತು ಇದು ಗೆಲ್ಲುತ್ತೆ, ಇದನ್ನ ಕಟ್ಕೊಳ್ಳಿ ಅಂತ ಹೇಳ್ತಾನೆ. ಅವನು ಯಾವ ಹಂತಕ್ಕೆ ನಾವು ಬಂದ್ಬಿಟ್ಟಿದೀವಿ ನೋಡಿ. ಸೊ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ಏನ್ ಹೇಳಲಿಕ್ಕೆ ಬರ್ತಿದ್ದೀನಿ ಅಂದ್ರೆ, ಈಗ ಮಾನವೀಯ ಮೌಲ್ಯಗಳನ್ನ ನಾವು ಬಿತ್ತಬೇಕಾಗಿರೋದೇ ಒಂದು ಈ ಮಾಧ್ಯಮಗಳು ಕೊಡ್ಬೇಕಾಗಿತ್ತು. ಅವರು ನಮ್ಗೆ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಈಗ ನಾವು ಸತ್ಯವನ್ನ ಹೇಗೆ ಹೇಳೋದು? ಯಾರೋ ಸಿನಿಮಾ ನಟನ ಕರ್ಕೊಂಡ್ಬಂದು ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಇದು ಮಾಡೋದು ಹೆಂಗೆ ಅಂತ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಇನ್ಯಾವನೋ ಸಿನಿಮಾ ನಟನ ಕೇಳ್ತಾರೆ, ಅವ್ನು ಏನು ಈ ಹೆಣ್ಣು ಮಕ್ಕಳೇ ಯಾರು ರೇಡಿಯೋ ಆಂಕರ್ಗಳೇ ಬಂದು ನಮ್ಗೆ ಇಂಟರ್ವ್ಯೂ ಮಾಡಿ ಕೇಳ್ತಾರೆ ಸಿನಿಮಾ ನಟನನ್ನ, ನೀನ್ ಏನಪ್ಪ ಮಾಡ್ತಾ ಇದ್ದೆ ಕಾಲೇಜ್ ಡೇಸಲ್ಲಿ ಅಂದ್ರೆ, ನಾವು ಹುಡುಗಿರಿಗೆ ರಾಕೆಟ್ ಬಿಡ್ತಾ ಇದ್ವಿ, ಹುಡುಗಿರಿಗೆ ಅದೇನೋ ಜಡೆಗೆ ಅದೇನೋ ಕಟ್ತಾ ಇದ್ವಿ ಅನ್ನೋದೊಂದು ಸಾಧನೆ ಮಾಡ್ತಾರೆ ಹೇಳ್ತಾನಲ್ಲ. 18 ವರ್ಷದ ಹುಡುಗನಿಗೆ ನಾವು ಏನ್ ಹೇಳೋಣ? ಇನ್ನೊಬ್ಬ ಯಾವ ಫಿಲ್ಮ್ ಆಕ್ಟರ್ ಮಗ ಹೇಳ್ತಾನೆ, ನಾನು ಕಾಲೇಜ್ ಡೇಸಲ್ಲಿ ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ, ಕಾಲೇಜ್ ಬಂದು ಮಾಡಿ ಸಿನಿಮಾಗೆ ಹೋಗ್ತಾ ಇದ್ದೆ ಅಂತ ಹೇಳ್ತಾನೆ. ಹೌದಾ ಸರ್, ಕದ್ದು ಮುಚ್ಚಿ ತಿಂದ್ರೆ ನಿಮಗೆ ಬಹಳ ಚೆನ್ನಾಗಿರುತ್ತೆ ಸರ್ ಅಂತ ಹೇಳ್ತಾರೆ. ಅಂದ್ರೆ ಈ ಮೆಸೇಜ್ ಅನ್ನ ನೀವು ಕೊಟ್ರೆ ಯಾವ ಹಂತಕ್ಕೆ ಈ ಸಮಾಜವನ್ನ ನಾವು ತಗೊಂಡು ಹೋಗೋದು? ನಮಗೂ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅದೇನು ಹೊಸದೇನಲ್ಲ, ಜೂಜು ಅನ್ನೋದು ಅತ್ಯಂತ ಕೆಟ್ಟದ್ದು ಅಂತ ಗೊತ್ತಿರುತ್ತೆ. ಆದ್ರೆ ಈ ಮಹೇಂದ್ರ ಸಿಂಗ್ ಧೋನಿನೋ ಅಥವಾ ಇನ್ಯಾರು ಸಿನಿಮಾ ನಟರುಗಳು, ಇವರು ಆಟಗಾರರು ಅಥವಾ ಸಿನಿಮಾ ನಟರುಗಳು ಬಂದು ಟಿವಿಯಲ್ಲಿ ಬಂದು ನೀವು ರಮ್ಮಿ ಆಡಿ ಬಹುಮಾನ ಗೆಲ್ಲಿ ಅಂತ ಹೇಳಿ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೆ. ಏನ್ ರಮ್ಮಿ ಆಡಿ ಎಲ್ಲಿ ಗೆಲ್ಲೋದು ನೀವು? ರಮ್ಮಿ ಆಡಿ ಏನನ್ನ ಗೆಲ್ತೀರಿ? ಅದನ್ನ ಟಿವಿಯವರು ಪ್ರಸಾರ ಮಾಡ್ತೀರಿ. ಮತ್ತೆ ಈ ಭಾರತ ದೇಶಕ್ಕೂ ಐಸಾ ಕರ್ನ ಅಂದ್ರೆ ಯಾವ ರೀತಿ ಆಟ ಬರ್ತೀನಿ? ರಮ್ಮಿ ಆಡಿ ಅಂತ ಹೇಳಿ ಇಡೀ ಜಾಹೀರಾತು ಕೊಡ್ತಿದ್ದಾರೆ. ಅದು ಏನೋ ದೊಡ್ಡ ಸ್ಟಾರ್ ಆಗಿರ್ತಾನೆ, ಅವನು ಪದ್ಮಭೂಷಣ ಪ್ರಶಸ್ತಿ ತಗೊಂಡಿದ್ದ. ಇನ್ನೊಬ್ಬನಿಗೆ ಭಾರತ ರತ್ನ ಕೊಟ್ಟಿದ್ವಿ, ಅವ ಬಂದು ಹೇಳ್ತಿರ್ತಾನೆ, ನೀವು ಒಂದು ದಿನಕ್ಕೂ ಆತ ಎಳ್ನೀರು ಕುಡಿರಿ ಅಥವಾ ಕಬ್ಬಿನ ಕುಡಿರಿ ಅಂತ ಹೇಳಿಲ್ಲ, ಪೆಪ್ಸಿ ಕುಡಿರಿ, ಕೋಕ್ ಕುಡಿರಿ ಅಂತ ಹೇಳ್ತಾನೆ. ಯಾವುದನ್ನ ಕ್ರಿಮಿನಾಶಕವಾಗಿ ಉಪಯೋಗಿಸ್ತಾರೆ ಅಂತ ಎಲ್ಲ ಕಡೆ ಮಾಡೋ ವಸ್ತುಗಳನ್ನ ಕುಡಿರಿ ಅಂತ ಹೇಳ್ತಾರೆ. ಅವನಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿರ್ತೀವಿ. ಮತ್ತೆ ಅವನು ಬೋಲೋ ಭಾರತ್ ಮಾತಾಕಿ ಅಂತ ಹೇಳ್ತಿರ್ತಾನೆ. ಬಟ್ ಅದೇ ವ್ಯಕ್ತಿ ಪೆಪ್ಸಿ ಕುಡಿದ್ರೆ ದುಡ್ಡು ಅಮೆರಿಕಾಗೆ ಹೋಗುತ್ತೆ, ಎಳ್ನೀರು ಕುಡಿದ್ರೆ ನಮ್ಮ ದೇಶದಲ್ಲೇ ಇರುತ್ತೆ, ನಮ್ಮ ದೇಶದ ರೈತರನ್ನ ಉಳಿಸಿ ಅನ್ನೋ ಪ್ರಜ್ಞೆ ಇರೋದಿಲ್ಲ. ಅದನ್ನ ಒಂದು 10 ಕೋಟಿ ರೂಪಾಯಿ ಕೊಡ್ತಾರೆ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ. ಆ ಅಡ್ವರ್ಟೈಸ್ಮೆಂಟ್ ಟಿವಿಗಳಲ್ಲಿ ದಿನ ಬರ್ತಾ ಇರುತ್ತೆ. ಈ ಸಮಾಜವನ್ನ ನಾವು ಹೇಗೆ ಕಟ್ಟೋದಾಗತ್ತೆ? ನಾವು ಹೇಗೆ ಕಟ್ಟಲಿಕ್ಕಾಗುತ್ತೆ? ನೋಡಿ ಎಷ್ಟು ವ್ಯವಸ್ಥಿತವಾಗಿ ಈ ಸಮಾಜ ಕುಸಿಯುವಾಗ ಮಾಡಿದ್ದಾರೆ ಅಂದ್ರೆ, ಆ ಶತಶತಮಾನಗಳಿಂದ ಮಾಡಿದ್ ಬಿಟ್ಬಿಡಿ. ಈಗೂ ಹೇಳಿ, ಬಾಬಾ ಸಾಹೇಬ್ ಒಂದು ಮಾತು ಹೇಳ್ತಾರೆ, ಒಂದು ದೇಶದ ನಿಜವಾದ, ಬಾಬಾ ಸಾಹೇಬ್ ಹೇಳ್ತಾರೆ, ಶೇಕ್ಸ್ಪಿಯರ್ ಹೇಳ್ತಾರೆ, ಅಂದ್ರೆ ಪ್ರಪಂಚದ ಅನೇಕ ವ್ಯಕ್ತಿಗಳು ಹೇಳ್ತಾರೆ, ಒಂದು ದೇಶದ ನಿಜವಾದ ಪ್ರಗತಿ ಸಾಧ್ಯ ಆಗೋದು ಎಲ್ಲಿಂದ ಅಂದ್ರೆ ಆ ದೇಶದಲ್ಲಿ ಇರಬಹುದಾದ ಗ್ರಂಥಾಲಯಗಳಿಂದ ಅಂತ. ಇವತ್ತು ನಾನು 7,500 ಕಿಲೋಮೀಟರ್ಗಳನ್ನ ಸಂಚರಿಸಿ ಬಂದಿದ್ದೀನಿ. ಎಲ್ಲೂ ಕೂಡ ಒಂದೇ ಒಂದು ಸುಸಜ್ಜಿತ ಲೈಬ್ರರಿ ಇಲ್ಲ. ಯಾವುದೋ ಕೆಲವು ಯೂನಿವರ್ಸಿಟಿಗಳಲ್ಲಿ ಒಂದಷ್ಟು ಬಿಟ್ಟರೆ ಸಾರ್ವಜನಿಕ ಗ್ರಂಥಾಲಯಗಳು ಅನ್ನೋದು ಬಹುತೇಕ ಇಲ್ಲ. ನೀವು ಗ್ರಂಥಾಲಯಗಳನ್ನು ಕೊಟ್ಟಿಲ್ಲ, ಬಟ್ ಆ ಜಾಗದಲ್ಲಿ ಹೋಗಿ ಗ್ರಂಥಾಲಯಗಳು ಕೊಡ್ಲಿಲ್ಲ ಅಂದ್ರೆ ಹಾಳಾಗೋಗಿ ಆ ಗ್ರಂಥಾಲಯಗಳು ಎಲ್ಲೆಲ್ಲಿ ಇರ್ಬೇಕಾಗಿತ್ತಲ್ಲ ಆ ಎಲ್ಲ ಜಾಗದಲ್ಲೂ ಇವತ್ತು ಬಾರ್ಗಳನ್ನ ನಿರ್ಮಿಸಿದೆ. ಬಾರ್ಗಳು ಇವತ್ತು ಅಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಗ್ರಂಥಾಲಯಗಳಿರೋ ಜಾಗದಲ್ಲಿ ಬಾರ್ಗಳು ಬಂದಿದ್ದಾರೆ. ಆ ಬಾರ್ಗಳಿಗೆ ಲೈಟ್ ಅರೇಂಜ್ಮೆಂಟ್ ಮಾಡ್ತಾರೆ. ಸುಸಜ್ಜಿತವಾದ ಲೈಟ್ ಅರೇಂಜ್ಮೆಂಟ್ಸ್ ಯಾವುದಕ್ಕಪ್ಪ ಅಂದ್ರೆ ಅದು ಬಾರ್ಗಳಿಗೆ.
ಲೈಬ್ರರಿಗಳಿಗೆ 0 ಕ್ಯಾಂಡಲ್ ಬಲ್ಬ್ ಹಾಕ್ತಾರೆ, ಲೈಬ್ರರಿಗಳಿಗೆ 0 ಕ್ಯಾಂಡಲ್ ಬಲ್ಬ್ ಕಾಣಿಸಬಾರದು ಅಂತ ಹೇಳಿ ಬಾರಗಳಿಗೆ ಮಾತ್ರ ಲೈಟ್ ಅರೇಂಜ್ಮೆಂಟ್ ಮಾಡ್ಬಿಟ್ಟು ಯುವ ಶಕ್ತಿಯನ್ನ ನಾವು ಎಲ್ಲಿ ಹೋಗುದು? ಮತ್ತೆ ಅವ್ರು ಏನು ಕೇಳೋದು? ಜಗತ್ತಿನಲ್ಲಿ ಯಾರೂ ಓದದೇ ಇರುವಷ್ಟು ಓದಿದ ಬಾಬಾ ಸಾಹೇಬ್ ಅವರು ಹೇಳಿದ ಒಂದು ಮಾತನ್ನ ನಾವು ನಡೆಸ್ಕೊಳ್ದೆ ಉದ್ದೇಶಪೂರ್ವಕವಾಗಿ ಲೈಬ್ರರಿಗಳನ್ನ ನಾಶ ಮಾಡ್ತಾ ಇದ್ದಾರೆ. ಆ ಲೈಬ್ರರಿಗಳನ್ನ ನಾಶ ಮಾಡಿ ಬಾರ್ ಮಾಡ್ತಿದ್ದಾರೆ. ಅದ್ರ ಜೊತೆ ಈ ಟೆಕ್ನಾಲಜಿಯನ್ನ ಉಪಯೋಗಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಾಡಿಗೆ ಭಾಷಣಕಾರರು ಬರ್ತಾ ಇದ್ದಾರೆ. ನಾನು ಅದರಲ್ಲಿ ಒಬ್ಬನ ಏನೋ ಗೊತ್ತಿಲ್ಲ, ಬಟ್ ಬಾಡಿಗೆ ಭಾಷಣಕಾರರು ಬರ್ತಾ ಇದ್ದಾರೆ. ದುಡ್ಡು ತಗೊಳೋದು, ಅವರು ಯಾವುದೋ ತತ್ವ ಸಿದ್ಧಾಂತಗಳನ್ನ, ಇತಿಹಾಸಗಳನ್ನ ಏನೂ ಅಧ್ಯಯನ ಮಾಡದೆ ಇದೇ ಸತ್ಯ ಅನ್ನುವಂತಹ ಬಾಡಿಗೆ ಭಾಷಣಕಾರರು, ಸ್ವಾಮೀಜಿಗಳು, ಪರ್ಸನಾಲಿಟಿ ಡೆವಲಪರ್ಸ್ ಬಂದು ಇಡೀ ಸಮೂಹದ ಯೋಚನಾ ಶಕ್ತಿಯನ್ನೇ ಮುಗಿಸ್ತಾ ಇದ್ದಾರೆ. ಯಾರೋ ಒಬ್ಬ ನೋಡಿ, ಇವತ್ತು ಆಧ್ಯಾತ್ಮಿಕ ಗುರು ಅಂತ ಹೇಳ್ತೀವಿ ನಾವು, ವಿಶಾ ಫೌಂಡೇಶನ್ ನ ಜಗ್ಗಿ ವಾಸುದೇವ್ ಅಂತ ಹೇಳಿ, ಇವತ್ತು ದೊಡ್ಡ ಶ್ರೀಮಂತಿಕೆಯಲ್ಲಿ ಆಟ ಮಾಡ್ತಾರೆ. ಶ್ರೀಮಂತಿಕೆಯಲ್ಲಿ ನೀವು ಒಂದು ಪರ್ಸನಾಲಿಟಿ ಹೇಳ್ತಾರೆ, ಸಾಂಸಾರಿಕ ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಎಲ್ಲಿರುತ್ತೆ? ಜಗತ್ತಿನ ಯಾರಿಗೂ ಕೂಡ ಇವತ್ತು ಗಂಡ ಹೆಂಡತಿ ಸಂಸಾರ ಹೇಗ್ ನಡೆಸಬೇಕು ಅನ್ನೋ ಫಾರ್ಮುಲಾ ಗೊತ್ತಿಲ್ಲ. ಫಾರ್ಮುಲಾನೇ ಇಲ್ಲ ಗಂಡ ಹೆಂಡತಿ ಇಬ್ರು ಹೆಂಗಿರ್ಬೇಕು ಅಂತ ಹೇಳಿ. ಸೊ ಅಂತ ಫಾರ್ಮುಲಾ ಬಗ್ಗೆನೂ ಕೂಡ ಮಾತಾಡ್ಕೊಂಡು ಹೋಗಿ ಎಲ್ಲರನ್ನೂ ಇವತ್ತು ನಾಶ ಮಾಡ್ತಾರೆ. ಏರೋಪ್ಲೇನ್ ಅಲ್ಲಿ ಶ್ರೀ ರವಿಶಂಕರ್ ಅವರು ಮಾಡ್ತಾರೆ. ಅವರು ಆಧ್ಯಾತ್ಮಿಕ ಗುರುಗಳು, ಬಿಸ್ನೆಸ್ ಮ್ಯಾನ್ಗಳಲ್ಲ, ಆಧ್ಯಾತ್ಮಿಕ ಗುರುಗಳಾಗಿ ಹಂಗೆ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ನಾವು ಲೈಬ್ರರಿಗಳನ್ನ ಕ್ಲೋಸ್ ಮಾಡ್ತೀವಿ, ಬಾರ್ಗಳನ್ನ ಮಾಡ್ತೀವಿ, ಹೋಗಿ ಅಲ್ಲಿ ಲೈಬ್ರರಿಗಳನ್ನ ಕ್ಲೋಸ್ ಮಾಡ್ತೀವಿ. ಇವತ್ತು ನಾವೆಲ್ಲ ಮಾಸ್ಕ್ ಹಾಕಿ ಕೂತ್ಕೊಳ್ಲಿಕ್ಕೆ ಬಹುತೇಕ ಕಾರಣ ಏನು ಗೊತ್ತಾ? ಈ ದೇಶದಲ್ಲಿ ಬಹುತೇಕ ಕ್ರೀಡಾಂಗಣಗಳನ್ನ ನಾಶ ಮಾಡಿ ಯಾವ ಯುವ ಶಕ್ತಿಯನ್ನ ನಾವು ಮಾಡಬೇಕಾಗಿತ್ತು? ಕ್ರೀಡಾಂಗಣಗಳು ಮತ್ತು ಲೈಬ್ರರಿಗಳು. ಎಲ್ಲಿದೆ ಕಬಡ್ಡಿ ಕೋರ್ಟು, ಎಲ್ಲಿದೆ ವಾಲಿಬಾಲ್ ಕೋರ್ಟು, ಎಲ್ಲಿದೆ ಶಟಲ್ ಕೋರ್ಟು, ಎಲ್ಲಿದೆ ಕ್ರಿಕೆಟ್ ಕೋರ್ಟು? ಯಾರೋ ದುಡ್ಡು ಕೊಟ್ಟು ಕೆಲವು ಕಡೆ ಮಾಡೋದು ಬಿಟ್ರೆ ಕ್ರೀಡಾಂಗಣಗಳನ್ನ ನಾಶ ಮಾಡಿ ಆ ಜಾಗದಲ್ಲಿ ಢಾಬಾಗಳನ್ನ ನಿರ್ಮಿಸಿದ್ದೀವಿ. ಢಾಬಾ ಸಂಸ್ಕೃತಿ ಮತ್ತು ಬಾರ್ ಸಂಸ್ಕೃತಿಯನ್ನ ಕೊಟ್ಟು ಕ್ರೀಡಾ ಸಂಸ್ಕೃತಿಯನ್ನ ಮತ್ತು ಒಂದು ಲೈಬ್ರರಿ ಸಂಸ್ಕೃತಿಯನ್ನ ನಾಶ ಮಾಡಿದ ಪ್ರಯುಕ್ತ ಇವತ್ತು ನಾವೆಲ್ಲ ಅದನ್ನು ಅನುಭವಿಸ್ತಾ ಇದ್ದೀವಿ. ಏನ್ ಅನುಭವಿಸ್ತಾ ಇದ್ದೀವಿ ಅಂದ್ರೆ, ಸುಮ್ಮನೆ ಔಷಧಿಯೇ ಇಲ್ಲದ ಕಾಯಿಲೆಗೆ 8-10 ಲಕ್ಷ ಚಾರ್ಜ್ ಮಾಡುವ ವೈದ್ಯರನ್ನ ನಾವು ಇವತ್ತು ಸೃಷ್ಟಿ ಮಾಡಿದ್ದೀವಿ. ಬಹುತೇಕ ನಾಚಿಕೆ ಆಗ್ತಾ ಇದೆ, ಭಯ ಆಗ್ತಾ ಇದೆ. ಹಾಸ್ಪಿಟಲ್ ಹೋಗಿದ ತಕ್ಷಣ ಇಮ್ಮಿಡಿಯೇಟ್ ಅವ್ರು ಕೇಳೋದು, ನೀನು 1.5 ಲಕ್ಷ ಕಟ್ಕೊಡು ಅಂತ ಹೇಳ್ತಾರೆ. ಎಲ್ಲಿದೆ 1.5 ಲಕ್ಷ? ಈ ದೇಶದಲ್ಲಿ ಟ್ಯಾಕ್ಸ್ ಕಟ್ಟೋ ಕೆಪಾಸಿಟಿ ಇರೋದೇ 8-10% ಜನಕ್ಕೆ. 1.5 ಲಕ್ಷ 2 ಲಕ್ಷ ರೂಪಾಯಿ ಇಮಿಡಿಯೇಟ್ ಕಟ್ಟುವಂತಾರೆ. ಡಾಕ್ಟರ್ಗಳಿಗೂ ಟಾರ್ಗೆಟ್ ಫಿಕ್ಸ್ ಮಾಡಿರುವ ಅತ್ಯಂತ ನೀಚ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಹಾರ್ಟ್ ಡಾಕ್ಟರ್ಗೆ ನೀನು ಈ ತಿಂಗಳು 2 ಕೋಟಿ ಬಿಸ್ನೆಸ್ ಕೊಡಬೇಕು. ನೀನು ಇದು ಇನ್ಯಾವುದೋ ಕಣ್ಣಿನ ಡಾಕ್ಟರ್, ಇನ್ಯಾವುದೋ ಡಾಕ್ಟರ್ ಅಂದ್ರೆ 1 ಕೋಟಿ ಬಿಸ್ನೆಸ್ ಕೊಡಬೇಕು. ನಿನ್ಗೆ 5 ಲಕ್ಷ ಸಂಬಳ ಮತ್ತು ಇದು ಇನ್ನೊಂದೇನೋ ಹೇಳ್ತಾರಲ್ಲ, ಕಂಡಕ್ಟರ್ ಕೊಡ್ತಾರಲ್ಲ, ಜಾಸ್ತಿ ಬಿಸ್ನೆಸ್ ಮಾಡೋದು ಇಂಟೆನ್ಸಿವ್ ಕೊಡೋದೇನೋ ಅಂತ ಹೇಳ್ತಾರಲ್ಲ, ಅದನ್ನ ಡಾಕ್ಟರ್ಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಹಂತಕ್ಕೆ ಬಂದಿದ್ದೀವಿ? ನಾನು ಡಾಕ್ಟರ್ಗಳಿಗೆ ಮುಲಾಜಿಲ್ಲದೆ ಹೇಳಿದ್ದೀನಿ, ಸಿಸೇರಿಯನ್ 50% ಮಾಡಬೇಕು ಅಂತ ಸರ್ಕಾರ ರಮೇಶ್ ಕುಮಾರ್ ಇದ್ದಾಗ ಮಾಡುತ್ತೆ. ಸಿಸೇರಿಯನ್ ಮಾಡಬೇಕು ಅಂತ ಹೇಳ್ಬೇಕಾಗಿರೋದು ಸರ್ಕಾರ ಅಲ್ಲ, ಡಾಕ್ಟರ್. ಬಟ್ ಸರ್ಕಾರ ಯಾಕೆ ಹೇಳ್ತು ಅಂದ್ರೆ, ಸಿಸೇರಿಯನ್ ಅಲ್ಲಿ ದಂಧೆ ನಡೀತಾ ಇತ್ತು. 80%ಕ್ಕೂ ಹೆಚ್ಚು ಸಿಸೇರಿಯನ್ ನಡೀತಾ ಇತ್ತು. ಅದಕ್ಕೆ ಸರ್ಕಾರ ಹೇಳ್ತು, ಇನ್ಮೇಲೆ ಹಂಗೆ ಮಾಡಬೇಡಿ, 50% ಮಾಡಿ ನೀವು ಅಂತ. ಯಾಕೆಂದ್ರೆ ಸಿಸೇರಿಯನ್ಗೆ 80,000, ನಾರ್ಮಲ್ ಡೆಲಿವರಿಗೆ 30,000. ಅವರಿಗೆ ಟಾರ್ಗೆಟ್ ರೀಚ್ ಆಗಬೇಕು ಅಂದ್ರೆ ಎಲ್ಲರಿಗೂ ಸಿಸೇರಿಯನ್ ಮಾಡಿ ಅನ್ನುವ ಹಂತಕ್ಕೆ ನಾವು ನೀಚ ವ್ಯವಸ್ಥೆಗೆ ಡಾಕ್ಟರ್ಗಳು ಬಂದಿದ್ದಾರೆ. ಮೊನ್ನೆ ಒಬ್ಬ ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೆ, ನೀವು ಬಹಳ ತಪ್ಪು ಮಾತಾಡ್ತಾ ಇದ್ದೀರಿ, ಎಲ್ಲೋ 5% ಡಾಕ್ಟರ್ ಆಗಿರ್ಬೋದು, ಹಂಗೆ ಹಿಂಗೆ ಅಂತ. ನಾನು ಅವ್ರನ್ನ ಕೇಳಿದೆ, ಆರೋಗ್ಯ ವ್ಯವಸ್ಥೆ ಅಂದ್ರೆ ಏನು? ಈ ದೇಶದ ಜನರ ಆರೋಗ್ಯವನ್ನು ಕಾಪಾಡಬೇಕಾಗಿರೋದು, ಟ್ರೀಟ್ಮೆಂಟ್ ಕೊಡಬೇಕಾಗಿರೋದಲ್ಲ. ಟ್ರೀಟ್ಮೆಂಟ್ ಈಸ್ ದ ಸೆಕೆಂಡ್ ಆಪ್ಷನ್. ಮೊದಲನೇ ಆಪ್ಷನ್ ಏನು ಇರಬೇಕು? ಟ್ರೀಟ್ಮೆಂಟ್ ಕೊಡಬೇಕಾಗಿರೋದು. ನಿಮ್ಮಲ್ಲಿ ಯಾರು ಹೆಚ್ಚೆಚ್ಚು ರೋಗಿಗಳು ಬರ್ತಾರೆ? ಸಿಗರೇಟ್ ಕುಡಿದು, ಗುಟ್ಕಾ ಹೊಡೆದು, ಎಂಡ ಹೊಡೆದು ಅನೇಕರು ನಮ್ಮ ಮುಂದೆ ಸಾಯ್ತಾ ಇದ್ದಾರೆ. ಹೌದಲ್ಲ ಡಾಕ್ಟ್ರೆ? ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದೆ, ದೊಡ್ಡ ದೊಡ್ಡ ಸಂಸ್ಥೆಗಳಿದ್ದಾವೆ. ಒಂದೇ ಒಂದಿನಕ್ಕೂ ನೀವು ಚೀಫ್ ಮಿನಿಸ್ಟರ್ಗೆ ಅಥವಾ ಪ್ರೈಮ್ ಮಿನಿಸ್ಟರ್ಗೆ ಹೇಳಿದ್ದೀರಾ ಸಿಗರೇಟ್ ಅನ್ನ ಬ್ಯಾನ್ ಮಾಡಿ? ಅನೇಕ ತಳ ಸಮುದಾಯಗಳು ಡ್ರಿಂಕ್ಸ್ ಇಂದ ಹಾಳಾಗೋಗ್ತಾ ಇದ್ದಾರೆ. ಅನೇಕರು ನಮ್ಮ ಮುಂದೆ ಒದ್ದಾಡಿ ಸಾಯ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಅನೇಕ ಜನರ ಹಲ್ಲುಗಳೇ ನಾಶ ಆಗ್ತಾ ಇದ್ದಾವೆ ಆ ಗುಟ್ಕಾಯಿಂದ. ಕ್ಲೀನ್ಲಿನೆಸ್ ನಾಶ ಆಗೋಗ್ತಾ ಇದೆ. ಎಲ್ಲಂದ್ರೆ ಅಲ್ಲಿ ಉಗಿತಾ ಇದ್ದಾರೆ. ಯಾವ ಬಸ್ಸು, ದೇವಸ್ಥಾನ ಎಲ್ಲೂ ನೋಡೋದಿಲ್ಲ. ಒಬ್ಬ ಡಾಕ್ಟರ್ಗಳು ಒಂದಿನಕ್ಕೂ ಸ್ಟ್ರೈಕ್ ಮಾಡಿಲ್ಲ. ನಾವು ಮಾಡೋದಲ್ಲ, ಅದನ್ನ ಡಾಕ್ಟರ್ ಮಾಡಬೇಕು. ಯಾಕೆಂದ್ರೆ ಡಾಕ್ಟರ್ ಗೊತ್ತಾಗ್ತಾ ಇದೆ ಅದು ಈ ದೇಶದ ಆರೋಗ್ಯವಾಗಿರ್ಬೇಕಾಗಿರೋದು ಡಾಕ್ಟರು. ಆಮೇಲೆ ಎರಡನೇ ಆಪ್ಷನ್ ಟ್ರೀಟ್ಮೆಂಟ್. ಈಗ ಪೊಲೀಸ್ ಅವ್ರದ್ದು ಅದೇ ಆಗೋಗ್ಬಿಟ್ಟಿದೆ. ಪೊಲೀಸ್ ಅವ್ರ ವ್ಯವಸ್ಥೆ ಏನು ಅಂದ್ರೆ, ಕಳ್ಳತನನ ಹಿಡಿಯೋದು ಅಲ್ಲ, ಕಳ್ಳತನ ತಡಿಬೇಕಾಗಿತ್ತು ಅವರು. ಇವತ್ತು ಅವ್ರಿಗೇನು ಅಂದ್ರೆ, ಸುಮ್ಮನೆ ಕೂತ್ಕೊಂಡಿದ್ದು ಕಳ್ಳನ ಹಿಡಿಯುವಂತ ವ್ಯವಸ್ಥೆಗೆ ನಾವು ಬಂದ್ಬಿಟ್ಟಿದ್ದೀವಿ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ, ಮಾನವೀಯ ಮೌಲ್ಯಗಳನ್ನ ನಾವು ನಾಶ ಮಾಡುವ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ.
ಹಾಸ್ಪಿಟಲ್ ಇಷ್ಟು ಕೊಡ್ತಾರೆ ಅವ್ರು. ಎಷ್ಟು ಅವಮಾನ ನೋಡಿ. ಒಂದು ಲಾಡ್ಜಲ್ಲಿ ಕೊಟ್ಟಂಗೆ ನಿಮ್ಗೆ ಸಿಂಗಲ್ ಬೆಡ್ ಬೇಕಾ, ಡಬಲ್ ಬೆಡ್ ಬೇಕಾ, AC ಬೇಕಾ, ನಾನ್ AC ಬೇಕಾ, ಸೂಪರ್ ಡಿಲಕ್ಸ್ ರೂಮ್ ಬೇಕಾ, ಸೂಟ್ ರೂಮ್ ಬೇಕಾ ಅಂತೇಳಿ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಗಳು ಕೇಳೋ ಹಂತಕ್ಕೆ ಅಷ್ಟು ವ್ಯವಸ್ಥೆಗೆ ಬಂದಿದ್ವಿ. ಒಂದು ಮಾಧ್ಯಮ ಆಯ್ತು, ಇದಾಯ್ತು, ಇನ್ನೊಂದು ನಿಮ್ಗೆ ನಾನು ಹೇಳಬೇಕಾಗಿಲ್ಲ, ಅದೆಲ್ಲ ಇದೆ. ಒಂದು ಇಡೀ ಕರ್ನಾಟಕದ ಬಗ್ಗೆ ಮಾತ್ರ ಮಾಡೋದಾದ್ರೆ ಒಂದು ಇಡೀ ಜನಾಂಗವನ್ನ ಅನ್ನದಾಸೋಹ, ಅಕ್ಷರ ದಾಸೋಹಗಳ ಮುಖಾಂತರ ಕಟ್ಟಿದ, ಮಠ ಸಂಸ್ಕೃತಿಯನ್ನ ಕಟ್ಟಿದಂತಹ ಬಹುದೊಡ್ಡ ಇತಿಹಾಸ ಈ ಕರ್ನಾಟಕಕ್ಕೆ ಇದೆ. ಎಲ್ಲರೂ ಕೂಡ ಭಿಕ್ಷೆ ಬಿಟ್ಟು, ಮೊದಲೆಲ್ಲ ಸ್ವಾಮೀಜಿಗಳು ಆ ಕಾವ್ಯಾಕರು ಹೋಗ್ತಾ ಇದ್ರು, ಏನೋ ಪಾದ ಪೂಜೆ ಮಾಡಿ ಒಂದಷ್ಟು ದುಡ್ಡು ಕೊಡೋರು, ಅದನ್ನು ತಗೊಂಡೋಗಿ ಹಾಸ್ಪಿಟ್ಲಿಗೆ, ಸಾರಿ ಅದನ್ನು ತಗೊಂಡೋಗಿ ಶಾಲಾ ಕಾಲೇಜಿಗೆ ಕಟ್ಟಿ ಮಾಡುವಂತಹ ನಡೆದಾಡುವ ದೇವರು ಅಂತ ಕೂಡ ಅನೇಕ ಜನ ಹೇಳ್ತಾ ಇದ್ರು. ಅಂಥದ್ರಿದ್ದು ಇವತ್ತು ಜಾತಿಗೊಂದು ಮಠ ಇರಲಿ, ಪಕ್ಷಕ್ಕೊಂದು ಮಠ ಇರಲಿ, ನಾನು ಒಂದು 300 ಮಠಗಳಿಗೆ ಹೋಗಿ ಬಂದಿದ್ದೀನಿ. ಎಲ್ಲ ಮಠಗಳಲ್ಲಿ, ಆ ಮಠಗಳಲ್ಲಿ ಸುಮಾರು ಒಂದು 50ರಿಂದ 60 ಮಠಗಳ ಮಠಾಧೀಶ್ವರರುಗಳು ಫಾರ್ಚುನರ್ ಕಾರುಗಳಲ್ಲಿ ಓಡಾಡ್ತಿದ್ದಾರೆ. ಬಹುಶಃ ಇಲ್ಲಿರೋರಲ್ಲಿ ಯಾರು ಫಾರ್ಚುನರ್ ಕಾರ್ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ಅದು 40-50 ಲಕ್ಷ ರೂಪಾಯಿ ಬೆಲೆ ಮಾಡುವ ಫಾರ್ಚುನರ್ ಕಾರಲ್ಲಿ ಸ್ವಾಮೀಜಿಗಳು ಓಡಾಡ್ತಿದ್ದಾರೆ. ಅವ್ರು ಏನ್ ಕೆಲಸ ಮಾಡ್ತಾರೆ? ಯಾರೋ ಬಂದು ಹೇಳ್ತಾರೆ, ಈ ಸ್ವಾಮೀಜಿ ಬಂದ್ಮೇಲೆ ಮಠ ಬೆಳೆದಿದೆ ಅಂತೇಳಿ. ಸ್ವಾಮೀಜಿ ಬೆಳೆಸಬೇಕಾಗಿದ್ದು ಮಠನಲ್ಲ, ಮಾನವೀಯ ಮೌಲ್ಯಗಳನ್ನ, ಸಮ ಸಮಾಜವನ್ನ. ಆ ಮಠದ ಬಹುತೇಕ ಇದ್ದಿದ್ದು ಬಸವಣ್ಣನವರ ಕಲ್ಪನೆಯಲ್ಲಿ ಬಂದಂತ ಮಠ ಸಂಸ್ಕೃತಿಗಳು ಇವತ್ತು ಈ ಲಕ್ಸುರಿ ಇಟಾಲಿಯನ್ ಮಾರ್ಬಲ್ ಹಾಕೊಂಡು ಒಳ್ಳೊಳ್ಳೆ ಡ್ರೆಸ್ ತಗೊಂಡ್ರೆ, ಮತ್ತೆ ಈ ಸಮ ಸಮಾಜವನ್ನ ನಿರ್ಮಾಣ ಮಾಡಿದ್ದ ಬಸವಣ್ಣನಿಗೆ ಮಠಗಳು ಯಾಕೆ ಬೇಕಿತ್ತು? ಎಂತೆಂತ ಅದನ್ನು ಕಲ್ಪಿಸ್ಕೊಳ್ಲಿಕ್ಕೂ ಆಗೋದಿಲ್ಲ. ಈಗಲೂ ನಾನು ಯಲಹಂಕ ಮತ್ತು ರಾಜನಗರ ಕಡೆಯಿಂದ ಬಂದವನು, ಇದರಲ್ಲಿ ಹೆಬ್ಬಾಳ ಫ್ಲೈಓವರ್ ಕೆಳಗಡೆ ವೇಶ್ಯೆಯರು ನಿಂತಿರ್ತಾರೆ ಯಾವಾಗಲೂ ಸಾಯಂಕಾಲದ್ದು. ಪೊಲೀಸರು ಬಂದಾಗ ಅವರು ಸ್ವಲ್ಪ ಓಡೋಗ್ತಾರೆ. ನಮ್ಮ ಜನ ಓಡೋದು ಅಂತ ಚಪ್ಪಾಳೆ ಹೊಡೆಯುವಂತಹ ಕ್ರೌರ್ಯ ಇದೆ. ಅಂಥ ವೇಶ್ಯೆಯರನ್ನ ಬಸವಣ್ಣ ಅನುಭವ ಮಂಟಪದಲ್ಲಿ ಸ್ಥಾನ ಕೊಟ್ಟು ಸಾವಿರಾರು ವೇಶ್ಯೆಯರಿಗೆ ಬರೀರಿ, ನೀವು ಬರೀರಿ ಅಂತೇಳಿ ಸೂಳೆ ಸಂಕವನಂತಹ ಒಂದಂತಹ ಅವಕಾಶ ಕೊಟ್ಟಂತಹ ಬಸವಣ್ಣನ ನೆಲೆಯಲ್ಲಿ ಬೆಳೆದಂತಹ ಈ ಮಠಾಧೀಶ್ವರರುಗಳು ಎಂಥ ಸಮಾನತೆ ಅದು. ಈಗಲೂ ಕೂಡ ನಾವು ಸೂಳೆಯರನ್ನ ನಾವು ಸೇರಿಸ್ತಾನೆ ಇಲ್ಲ, ಅದನ್ನ ಅತ್ಯಂತ ಕೆಳಮಟ್ಟದಲ್ಲಿ ನೋಡ್ತಾ ಇದ್ದೀವಿ. ಅಂಥವರಿಗೆ ಕೊಟ್ಟಂತಹ ಬಸವಣ್ಣ. ನಾನು ಉಳುವಿಗೆ ಹೋಗ್ಬಿಟ್ಟು ಬಂದೆ, ಅದನ್ನೆಲ್ಲ ನೋಡಿದಾಗ ಎಷ್ಟು ದುಃಖ ಆಗುತ್ತೆ. ಅಲ್ಲೆಲ್ಲ ಇವರು ನೋಡೋ ಇವನೇ ಬಸವಣ್ಣ, ಇವನೇ ಚಂದ ಬಸವಣ್ಣ, ಇವನೇ ಅಂತೇಳಿ ಇವನೇ ಮಾಡಿದ್ದು ಮಾದಿಗರಿಗೂ ಬ್ರಾಹ್ಮಣರಿಗೂ ಮದುವೆ ಮಾಡಿದ್ದು, ಒಡೆದು ಕೊಚ್ಚರು ಅಂತ ಹೇಳುವಂತಹ ಘಟನೆಗಳು ಸಿನಿಮಾ ರೀತಿಯಲ್ಲಿ ನನಗೆ ಆ ಸ್ಥಳಕ್ಕೆ ಹೋದಾಗ ಹೇಳ್ತಾ ಇದ್ರು. ಅಂಥ ಮಾಡಿರೋರು ಇಷ್ಟೆಲ್ಲ ಇದ್ಕೊಂಡು ನಾವೇನು ಮಾಡೋಕ್ಕಾಗ್ತಲ್ಲ. ಎಲ್ಲರೂ ಕೇಳ್ತಾರೆ, ನೀವು ಒಬ್ಬರು ಕಾಲಲ್ಲಿ ಹೇಳ್ಕೊಂಡು ಹೋಗ್ಬಿಟ್ರೆ ಈ ವ್ಯವಸ್ಥೆ ಆಗುತ್ತಾ ಅಂತೇಳಿ. ಬಸವಣ್ಣನ ಕಾಲಲ್ಲಿ ಏನಿತ್ತು? ಏನ್ ಬಸವಣ್ಣ ಏನು ಆಕಾಶದಿಂದ ಬಂದಿದ್ರೆ ಏನಿತ್ತು ಬಸವಣ್ಣ? ಅಂಥ ಬಸವಣ್ಣನ ಮಾಡದಂತಹ ಒಂದು ಕ್ರಾಂತಿ ನಾವೆಲ್ಲ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ, ನೀವು BSP ಇರಲಿ, ನೀವು ಇನ್ನೊಂದು ಸಂಘಟನೆಯಲ್ಲಿ, ಇನ್ನೊಂದು ಸಂಘಟನೆಯಲ್ಲಿ, ಇದಕ್ಕೆ ಯಾವ ಅರ್ಥವೂ ಇಲ್ಲ. ನಾವಿರೋವಾಗೆ ಸಮಾಜ ನಿರ್ಮಾಣ ಆಗಿಲ್ಲ ಅಂದ್ರೆ ನಾವು ಯಾವ ದೊಡ್ಡ ಮನುಷ್ಯರು?